ನವೆಂಬರ್ 1ನೇ ತಾರೀಕು ಮಾತ್ರ ಕನ್ನಡ ರಾಜ್ಯೋತ್ಸವ ಮಾಡುವುದಲ್ಲ, ವರ್ಷ ಪೂರ್ತಿ ಆಚರಿಸುವಂತಹ ಕನ್ನಡಿಗರ ಹಬ್ಬ ಕನ್ನಡ ರಾಜ್ಯೋತ್ಸವ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಕನ್ನಡ ನೆಲ ಜಲ ಭಾಷೆ ವಿಚಾರದಲ್ಲಿ ಕನ್ನಡಾಭಿಮಾನ ಎಲ್ಲರೂ ಬೆಳೆಸಿಕೊಳ್ಳಬೇಕು ಎಂದು ವಿಭಿನ್ನ ರೀತಿಯಲ್ಲಿ ಬಿಗ್ ಬಾಸ್ 9ರ ಖ್ಯಾತಿಯ ಸ್ಪರ್ಧಿಯಾಗಿದ್ದಂತಹ ಕನ್ನಡದ ಕಟ್ಟಾಳು ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿನ ಯುವ ಕರ್ನಾಟಕ ವೇದಿಕೆ ಆಯೋಜಿಸಿದಂತಹ ಕನ್ನಡ ಕುಣಿತವನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈ ವಿಡಿಯೋ ನೋಡ್ಕೊಂಡ್ ಬರೋಣ. ಕನ್ನಡ ಕುಣಿತಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್, ಎಲ್ಲ ನಮಸ್ತೆ ಸ್ನೇಹಿತರೆ. ನಾವಿವತ್ತು ಯುವ ಕರ್ನಾಟಕ ವೇದಿಕೆಯವರು ಬಹಳ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಈ ಕನ್ನಡ ರಾಜ್ಯೋತ್ಸವದಲ್ಲಿ ಏನಪ್ಪ ಬಹಳ ವಿಶೇಷ ಅಂದರೆ ಕನ್ನಡ ಹಾಡುಗಳಿಂದ ಒಂದು ಸಂಭ್ರಮನೇ ಇರುತ್ತೆ ಅಂತ ಹೇಳ್ಬೋದು. ಬನ್ನಿ ಈಗ MG ರೋಡ್ಗೆ ಹೋಗೋಣ. ಇಲ್ಲಿನ ಕನ್ನಡದ ಕುಣಿತ ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ನಾವು, ಮತ್ತೆ ಕನ್ನಡ ಹಾಡುಗಳು ಎಂತಹ ಸುಮಧುರ ಸಂಗೀತವನ್ನು ಹೊಂದಿರ್ತವೆ ಅನ್ನೋದು ನಾವಿಲ್ಲಿ ನೋಡೋಣ. ಮತ್ತೆ ಈಗೆಲ್ಲ ಯುವ ಕರ್ನಾಟಕ ವೇದಿಕೆಯ ಯುವ ಪೀಳಿಗೆ ಯುವ ಜನತೆ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಹೋಗೋಣ ಸ್ನೇಹಿತರೆ. ಈಗ ಎಷ್ಟೋ ಪಬ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕನ್ನಡ ಸಾಂಗ್ ಆಗ್ತಾ ಇಲ್ಲ ಅಂತ, ಕನ್ನಡ ಹಾಡು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆಲ್ಲ ದೂರುಗಳು ಕೊಡ್ತಾ ಇರ್ತೀರಾ. ಆ ದೂರನ್ನ ಪರಿಶೀಲನೆ ಮಾಡಿ ನಾವು ಕನ್ನಡ ಹಾಡು ಹಾಕೋ ತರ ಅವ್ರಿಗೆ ಮನವರಿಕೆ ಮಾಡಿ ತಿಳಿಸಿ ಬುದ್ಧಿ ಹೇಳಿ ಉಗ್ದಿ ಅವ್ರಿಗೆ ಹಾಕೋ ಕೇಳ್ತೀನಿ. ಆದ್ರೂ ಈಗ ಹೊರ ರಾಜ್ಯದಿಂದ ಬಂದಿರೋಂಥವ್ರು ಏನ್ ಮಾಡ್ತಾರೆ, ಅವರು ದಬ್ಬಾಳಿಕೆ ತೋರಿಸ್ತಾ ಇರ್ತಾರೆ. ಅವ್ರಿಗೆಲ್ಲ ದಬ್ಬಾಳಿಕೆನೆಲ್ಲ ಮುರಿಬೇಕು. ನಾವು ಬ್ರಿಗೇಡ್ ರಸ್ತೆಯಲ್ಲಿ ಎಷ್ಟೋ ಪಬ್ಬುಗಳು, ನೂರಾರು ಬಾರು, ಆ ಪ್ರತಿಯೊಂದು ಬಾರಲ್ಲಿ ಹೋದ್ರೂ ಇಂಗ್ಲೀಷು, ಹಿಂದಿ, ಬೇರೆ ರಾಜ್ಯದವ್ರಿಗೋಸ್ಕರನೇ ನಮ್ಮ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ. ಅದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೋಸ್ಕರ ನಾವೀಗ ಯುವ ಕರ್ನಾಟಕ ವೇದಿಕೆ ನಮ್ಮ ರೂಪೇಶ್ ರಾಜಣ್ಣ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಕನ್ನಡ ಕುಣಿತ ಅಂತ ಹೇಳ್ಬಿಟ್ಟು ಕನ್ನಡ ರಾಜ್ಯೋತ್ಸವನ ಮಾಡ್ಕೊಂಡಿದ್ದೀನಿ. ಬಡತನವೆಂದು ನನ್ನನ್ನು ಉಪವಾಸವಿಡಲಿಲ್ಲ, ಕಷ್ಟವೆಂದು ನನ್ನನ್ನು ದೂರ ಮಾಡಲಿಲ್ಲ, ತನಗಿಲ್ಲದಿದ್ದರೂ ನನಗೆ ಉಣಿಸಿ ಕಷ್ಟದಲ್ಲೂ ರಾಜನಂತೆ ಬೆಳೆಸಿದವಳು ನನ್ನವ್ವ. ಏನು ಹಾಕೋಣ, ಪರವಾಗಿಲ್ಲ. ಸ್ನೇಹಿತರೆ ನೋಡಿ, ನಾವೀಗ MG ರೋಡಲ್ಲಿ ಇದ್ದೀವಿ. ನಮ್ಮ ಕನ್ನಡದ ಕಟ್ಟಾಳು ಮನು ಕನ್ನಡಿಗ ಜೊತೆಯಲ್ಲಿ ನಾನೀಗ ಕನ್ನಡದ ಕುಣಿತವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಾವು MG ರೋಡಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ MG ರೋಡು ಮುಖ್ಯ ದ್ವಾರದ ಮೂಲಕ ನಾವು ಈಗ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆಗ್ತೀವಿ. ಬನ್ನಿ ಹೋಗೋಣ. ಕನ್ನಡದ ಹಾಡುಗಳಿಗೆ ಹೇಗೆಲ್ಲ ಡ್ಯಾನ್ಸ್ ಮಾಡ್ಬೋದೋ ಹಾಗೆಲ್ಲ ಡ್ಯಾನ್ಸ್ ಮಾಡೋಣ. ತುಂಬ ಅದ್ಭುತವಾಗಿದೆ. ಯಾಕಂದರೆ ಇದು 4ನೇ ವರ್ಷ ನಾವು ಮಾಡ್ತಾ ಇರೋದು. ಕನ್ನಡ ರಾಜ್ಯೋತ್ಸವ ಅಂದರೆ ಬರೀ ನವೆಂಬರ್ 1ಕ್ಕೆ ಮಾತ್ರ ಅಲ್ಲ, ಪ್ರತಿ ವರ್ಷ ಪ್ರತಿದಿನ ಪ್ರತಿ ಕ್ಷಣ ಯಾರು ಬೇಕಾದರೂ ಮಾಡ್ಬೋದು ಅಂತ ತೋರಿಸ್ಕೊಡೋಸ್ಕರ ಮಾಡ್ತಾಯಿದ್ರಿ. ನೋಡಿ ಸ್ನೇಹಿತರೆ, ನಾವೇನೇ ಮಾಡಿದ್ರು ಕನ್ನಡ ಅನ್ನೋದು ನಮ್ಮ ಕೆಚ್ಚು, ನಾವು ಬಿಟ್ಕೊಡ್ಬಾರ್ದು ಸ್ನೇಹಿತರೆ. ನೋಡಿ ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವೀಗ ನಮ್ಮ ಮರಗೌಡರು ತೋರಿಸ್ತಾರೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಈಗ MG ರೋಡ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸ್ಟ್ರೈಟ್ ಹೋದ್ರೆ ಹಾಗೆ ಮಹಾತ್ಮ ಗಾಂಧಿ ರಸ್ತೆ ಮೆಟ್ರೋವನ್ನು ನೋಡ್ಬೋದು. ಲೆಫ್ಟ್ ಅಲ್ಲಿ ನೋಡಿ MG ರೋಡ್ ಎಲ್ಲ ಜಗಮಗಿಸುವ ಕನ್ನಡದ ಫ್ಲಾಗ್ಗಳಿಂದ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ಎಲ್ಲಿ ನೋಡಿದ್ರು ಕರ್ನಾಟಕದ ಬಾವುಟಗಳು ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ನೋಡಿ, ಕರ್ನಾಟಕದ ಹಳದಿ ಮತ್ತು ಕೆಂಪು ಬಣ್ಣದಲ್ಲಿ ಮೂಡಿರುವಂಥ ಕನ್ನಡ ಬಾವುಟಗಳು ಎಲ್ಲಿ ನೋಡಿದ್ರು ಅಲ್ಲಿ ಗಣ್ಯರು, ಚಲನಚಿತ್ರ ನಟರು, ನಮ್ಮ ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ರಾಜಣ್ಣ ಅವರು ಮುಂತಾದ ಎಲ್ಲ ಹಿರಿಯರು ಇಲ್ಲಿ ಇರ್ತಾರೆ. ಜೊತೆಗೆ ಯುವ ಪೀಳಿಗೆ ಯುವ ಜನತೆಯು ಇಲ್ಲಿ ಸೇರಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಇದೇ ಸರ್ಕಲ್ ಅಲ್ಲಿ DJ ಲೈಟ್ಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಸ್ಟಾರ್ಟ್ ಆಗೋದು. ಬನ್ನಿ ನಾವು ಕನ್ನಡದ ಕುಣಿತವನ್ನ ನೋಡೋಣ. ಸ್ನೇಹಿತರೆ, ಯುವ ಕರ್ನಾಟಕ ವೇದಿಕೆಯ ರೂಪೇಶ್ ರಾಜಣ್ಣನವರ ನೇತೃತ್ವದಲ್ಲಿನ ಕನ್ನಡ ರಾಜ್ಯೋತ್ಸವವನ್ನು ನಾವಿವತ್ತು ಇಲ್ಲಿ ಕಾಣ್ಬೋದು. ನೋಡಿ, ನಾವಿವತ್ತು MG ರಸ್ತೆಯ ಮುಖ್ಯ ಸರ್ಕಲ್ನಲ್ಲಿ ನಾವಿದ್ದೀವಿ. ನೋಡ್ಬೋದು ಇಲ್ಲಿನ MG ರಸ್ತೆ ಸರ್ಕಲ್ನ ಬಹಳ ಅದ್ಭುತವಾಗಿ ಅಲಂಕರಿಸಿದೆ ಅಂತ ಹೇಳ್ಬೋದು.
ನೋಡಿ ಈಗ ಸಮಯ ಒಂದು 6 ಗಂಟೆ ಮೇಲೆ ಸ್ಟಾರ್ಟ್ ಆಗುವಂಥ ಕನ್ನಡ ಕುಣಿತ ಬಹಳ ಅದ್ಭುತವಾಗಿರುತ್ತೆ. ನಮ್ಮ ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ರಾಜಣ್ಣನವರ ನೇತೃತ್ವದಲ್ಲಿ ಈ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಕುಣಿತವನ್ನು ನಾವು ಇಲ್ಲಿ ನೋಡ್ಬೋದು. ಬನ್ನಿ ಇನ್ನೇಕ್ ತಡ ಹೋಗೋಣ, ಹೇಗೆಲ್ಲ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೋಡೋಣ. ಹೋಗೋಣ ಬನ್ನಿ. ಸೆಲೆಬ್ರೇಷನ್ ಮಾಡಿರೋದು ಮೆಸೊಪೊಟೇಮಿಯಾ ಅಂತೆ, 1916-18. ಗ್ರೇಟ್ ಆಗುತ್ತೆ. ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಡೀತಾ ಇರತಕ್ಕಂತಹ ಕನ್ನಡ ಕುಣಿತ ಕಾರ್ಯಕ್ರಮ ಭಾಗ 4. ಕನ್ನಡ ಕುಣಿತ ಅಂದ್ರೆ ಇಲ್ಲೆಲ್ಲ ಜನಗಳು ಸೇರಿದಿರಾ. ಕ್ರಿಕೆಟ್ ರೋಡ್ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಪಬ್ನವರು ನೀವು ಹಾಕ್ತಕ್ಕಂತಹ ಹಾಡುಗಳ ಜೊತೆ ನೀವು 10 ಹಾಡುಗಳು ಪರಭಾಷೆ ಹಾಡುಗಳನ್ನ ಹಾಕಿ ಪರವಾಗಿಲ್ಲ, ಜೊತೆಗೆ ಕನ್ನಡ ಹಾಡುಗಳನ್ನ ಆಡಬೇಕು. ಇದು ಕಡ್ಡಾಯ. ನಾವೀಗ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ MG ರೋಡ್ ಅಲ್ಲಿ ಇದ್ದೀವಿ. ಯುವ ಕರ್ನಾಟಕ ವೇದಿಕೆಯವರು ಬಹಳ ಅದ್ದೂರಿಯಾಗಿ ನಿರ್ವಹಿಸುತ್ತಿರುವಂತಹ ಇಲ್ಲಿನ ಕನ್ನಡ ಕುಣಿತ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಬಹಳ ಅದ್ದೂರಿಯಾಗಿ ಇಲ್ಲಿನ ಕನ್ನಡದ ಕುಣಿತವನ್ನು ನಾವು ಕಾಣ್ಬೋದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿನ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಕುಣಿತ ಶುರುವಾಗುತ್ತೆ. ಕನ್ನಡದ ಕುಣಿತ ಬಗ್ಗೆ ಇಲ್ಲಿನ ಯುವ ನಾಯಕರಾದಂತಹ ನವೀನ್ ನರಸಿಂಹನ್ ಅವರು ಸ್ವಲ್ಪ ಇಲ್ಲಿನ ಈ ಕನ್ನಡದ ಕುಣಿತ ಬಗ್ಗೆ ಹೇಳ್ತಾರೆ. ಏನಂತ ಕೇಳೋಣ ಬನ್ನಿ, ಮಾತಾಡ್ಸೋಣ. ನಮಸ್ತೆ ಸ್ನೇಹಿತರೆ, ಎಲ್ಲ ಕನ್ನಡ ಬಂಧುಗಳಿಗೆ ನಮಸ್ಕಾರ. ನಮಗೆ ತುಂಬಾ ಕಂಪ್ಲೇಂಟ್ಸ್ ಯಾವಾಗ ನೋಡಿದ್ರು ಪಬ್ಬಲ್ಲಿ ಹಾಡಾಕಲ್ಲ, ಕನ್ನಡ ಹಾಡಾಕಲ್ಲ, ಕನ್ನಡ ಭಾಷೆ ಕೇಳಿದ್ರೆ ಗಲಾಟೆ ತೊಂದರೆ ಅಂತ. ನೋಡಿ, ನಿಮಗೋಸ್ಕರನೇ ಆಯೋಜನೆ ಮಾಡಿದ್ದೀವಿ ಬ್ರಿಗೇಡ್ ರಸ್ತೆಯಲ್ಲಿ. ನಿಮ್ಗೆ ಗೊತ್ತಿರ್ತದೆ, ಬರೀ ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ ಇರ್ತಕ್ಕಂಥ ಜಾಗ. ಬರೀ ಪರಭಾಷಿಗರು, ಬರೀ ಹಿಂದಿ, ತೆಲುಗು, ತಮಿಳು, ಉರ್ದು, ಬೇರೆ ಎಲ್ಲ ಹಾಡುಗಳು ಹಾಕ್ತಾರೆ, ಕನ್ನಡದ ಹಾಡುಗಳು ಹಾಕಲ್ಲ ಅಂತ. ಏನಕ್ಕೆ ಇದೇ ಜಾಗದಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಈ ಸುತ್ತಮುತ್ತ ಸುಮಾರು 20-25 ಪಬ್ಗಳಿದೆ. ಇದೆಲ್ಲ ನಿಮ್ಗೆ ಎಚ್ಚರಿಕೆ ಗಂಟೆ. ಇನ್ನು ಮೇಲೆ ಕನ್ನಡಿಗರು ಬಂದ್ಬಿಟ್ಟು ಹಾಡು ಹಾಕಿ ಅಂತ ಯಾರು ಗೆಂಜಲ್ಲ. ನೀವೇ 5 ಹಾಡುಗಳಿಗೆ 10 ಹಾಡುಗಳಿಗೆ ಒಂದು 5 ಹಾಡು ಕನ್ನಡ ಹಾಡುಗಳನ್ನ ನೀವೇ ಹಾಕಬೇಕು. ನಾವು ಬಂದ್ಬಿಟ್ಟು ಪ್ರತಿ ದಿವಸ ಪ್ರೊಟೆಸ್ಟ್ ಮಾಡ್ಕೊಂಡಿರೋದಕ್ಕೆ ಇದು ಮಹಾರಾಷ್ಟ್ರ, ಪಂಜಾಬ್ ಅಲ್ಲ, ಇದು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನಮ್ಮ ಕಸ್ಟಮರ್ಸು ನಿಮ್ಮ ಹತ್ರ ಪಾರ್ಟಿ ಮಾಡೋಕ್ಕೆ, ಮೂಚು ಮಸ್ತಿ ಮಾಡಕ್ ಬಂದು ಅವ್ರು ಕನ್ನಡ ಹಾಡು ಹಾಕೋದಕ್ಕೆ ಕೇಳಿದ್ರೆ ಹಾಕಲ್ಲ ಅನ್ನೋಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ಇದೆಲ್ಲ ನಿಮ್ಗೆ ಎಚ್ಚರಿಕೆ ಗಂಟೆ. ಪ್ರತಿಯೊಂದು ಪಬ್ಬಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಕನ್ನಡಕ್ಕೆ ಅದೇ ಮರ್ಯಾದೆ ಕೊಡಬೇಕು ಅನ್ನೋ ಒಂದು ವಿಚಾರವಾಗಿ ಕನ್ನಡ ಕುಣಿತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದು ನೋಡಿ, ಈ ತಮಿಳವ್ರು ಬರಬೇಕು, ಹಿಂದಿಯವ್ರು ಬರಬೇಕು ಅಂತ ಇಲ್ಲ, ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ಎಲ್ಲರೂ ಬನ್ನಿ, ಖುಷಿ ಪಡಿ, ಚೆನ್ನಾಗಿ ಡ್ಯಾನ್ಸ್ ಆಡಿ. ಇಲ್ಲಿ ಯಾವುದೇ ಚೇರ್ಗಳು ಹಾಕಿರಲ್ಲ, ನೀವೆಲ್ಲ ಬಂದು ಖುಷಿಯಿಂದ ಡ್ಯಾನ್ಸ್ ಆಡಿ ಸಂಭ್ರಮಿಸಬೇಕು. ಇದು ನಮ್ಮ ಹಬ್ಬ. ಯುವ ಕರ್ನಾಟಕ ವೇದಿಕೆ ವತಿಯಿಂದ ಸುಮಾರು 4ನೇ ವರ್ಷ ಸತತವಾಗಿ ನಡ್ಕೊಂಡ್ ಬಂದಿರ್ತಕ್ಕಂಥ ಕನ್ನಡದ ಹಬ್ಬ ಇದು. ಇಲ್ಲಿ ಸತತವಾಗಿ 4 ಗಂಟೆನೂ ಸಹ ನೀವು ಕನ್ನಡ ಹಾಡುಗಳಿಗೆ ಡ್ಯಾನ್ಸ್ ಆಡಬೇಕು. ನೀವು ಬೇಕು ಅಂದ್ರೆ ಯಾವುದೇ ಭಾಷೆ ಹಾಡುಗಳು ನಾವು ಹಾಕಲ್ಲ, ಬರೀ ಕನ್ನಡ ಹಾಡುಗಳು. ಬನ್ನಿ, ನಿಮ್ಮ ಫ್ಯಾಮಿಲಿಸ್ನ ಕರ್ಕೊಂಡ್ಬನ್ನಿ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬನ್ನಿ, ಖುಷಿ ಪಡಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರೆಲ್ಲ ಬರಕ್ ಸಾಧ್ಯ ಇಲ್ವೋ, ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ವಿಡಿಯೋದಲ್ಲಿ ಪೂರ್ತಿಯಾಗಿ ಇಲ್ಲಿನ ಕನ್ನಡದ ಕುಣಿತ ಹೇಗೆಲ್ಲ ಇರುತ್ತೆ ಅಂತ ನಾವು ತೋರಿಸ್ಕೊಡ್ತೀವಿ. ಜೈ ಕರ್ನಾಟಕವತೆ, ಜೈ ಭುವನೇಶ್ವರಿ.
ಮೇಲೆ ಬರಬೇಡಿ. ನಿಮ್ಗೆ ಇಷ್ಟ ಬಂದಂಗೆ ಕುಳಿದು ಕುಪ್ಪಳಿಸಿ ಪ್ಯಾಂಟು ಸಹ ನಿಲ್ಬಾರ್ದು, ಊದ್ರೋಗ್ಬಿಡ್ಬೇಕು ಅನ್ಕೊಳ್ಳಿ. ರೆಡಿ? 1 2 3 ಶುರು. ಅವ್ರಿಗೊಂದು ಜೋರ ಚಪ್ಪಾಳೆ ಕೊಡಿ ದಯವಿಟ್ಟು. ನಂತರ ಅವರು ವೇದಿಕೆ ಮೇಲೆ ಬರ್ತಾರೆ. ನಮ್ಮ ಯೋಧರು ನಮಗೆ ಕಾರ್ಯಕ್ರಮಕ್ಕೆ ಮೆಚ್ಚಿ ಜೊತೆಯಾಗಿ ನಿಂತರು, ಅವ್ರಿಗೂ ನಾವು ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ. ಆಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಬೆಳಗಾವಿ ಹೋಲಿಗಳಿಗೆ ನಾವು ಸ್ವಾಗತವನ್ನು ಕೋರ್ತೀವಿ. ಥ್ಯಾಂಕ್ ಯು ಶಿವತನ್ನ. ಹಾಗೂ ನಮ್ಮ ಗುಲ್ಬರ್ಗದಿಂದ ಬಂದಿರತಕ್ಕಂಥ ತಂಡಕ್ಕೆ ನಾವು ಶುಭಾಶಯ ಕೋರ್ತೀವಿ. ನಮ್ಮ ದಾವಣಗೆರೆಯಿಂದ ಬಂದಿರತಕ್ಕಂಥ ತಂಡಕ್ಕೆ ನಾವು ಶುಭಾಶಯ ಕೋರ್ತೀವಿ. ಹುಬ್ಳಿಯಿಂದ ಬಂದಿರತಕ್ಕಂಥ ತಂಡಕ್ಕೆ ನಾವು ಶುಭಾಶಯ ಕೊಡ್ತೀವಿ. ಹಾಸನದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ತಂಡದವರಿಗೆ ಶುಭಾಶಯಗಳನ್ನು ಕೊಡ್ತೀವಿ. ಹಾಗೂ ಸುನೀತಾ ರವಿ ಎಲ್ಲರಿಗೂ. ಇಲ್ಲಿ ಕರ್ನಾಟಕದಲ್ಲಿ 31 ಜಿಲ್ಲೆ ಇವೆ. 31 ಜಿಲ್ಲೆಗೂ ನಮ್ಮದೇ, ನಾವೆಲ್ಲ ಒಂದೇ, ನಾವು ಕನ್ನಡಿಗರು ಅಷ್ಟೇ. ನೀವೇನ್ ಕುಡಿಬೇಕು ಅಂದ್ರೆ ನಾಳೆಯಿಂದ ಇಲ್ಲಿ ಯಾವ ಪಬ್ಬುಗಳು ಕರ್ನಾಟಕ ಯಾರಪ್ಪ ನೀವೆಲ್ಲೋ ಅಲ್ಲಿ ಬಸ್ ಡ್ರೈವರ್ ಹೊಡೆದ್ರು ನೋಡಿ, ಯಾರೋ ಎಲ್ಲೋ ಬಸ್ 3 ಜನ ಹೊಡೆಯೋದಲ್ಲ. ನೀವು ಸಿಕ್ಕಾಕಬೇಕಿತ್ತು ಇಲ್ಲಿ, ನಿಮಗೆ ಗೊತ್ತಾಗಲ್ಲ ತಾಕತ್ ಏನು ಅಂತ ಹೇಳಿ. ನಾವು ಕನ್ನಡಿಗರು ಬಂದವರಿಗೆಲ್ಲ ನೀವು ನೀರು ಕೇಳಿದ್ರೆ ಪಾನಕ ಕೊಡುವಂತ ಜನ. ನಿಮ್ಮನ್ನ ಅಷ್ಟು ಪ್ರೀತಿ ಮಾಡ್ತೀವಿ, ನೀವು ನಮ್ಮನ್ನ ರೆಸ್ಪೆಕ್ಟ್ ಮಾಡಿ, ನೀವು ನಮ್ಮನ್ನು ಗೌರವಿಸಿ. ನಿಮ್ಮೂರವರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ನಾವು ನೋಡ್ಕೋತೀವಿ ನಿಮ್ಮನ್ನ. ನೀವು ಇಲ್ಲಿ ಬಂದು ಗಾಂಚಲಿ ಮಾಡಿದ್ರ ಮಕ್ಕಳ ನೀವು ಯಾರು ಬಿಡೋದಿಲ್ಲ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಅಶೋಕ್ ನಗರ ಠಾಣೆ ಆಗಿರಬಹುದು, ಜೊತೆಗೆ ಬಂದು ನಮ್ಮ DCP ರಮೇಶ್ ಅವರಾಗಿರ್ಬೋದು, ಮೇಲಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕಮಿಷನರ್ ದಯಾನಂದ್ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು. ಪೊಲೀಸ್ ಕಮಿಷನರ್ ಅವರು ನಾವು ಬರ್ತಾ ಇದ್ವಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಅವ್ರ ಸಹಕಾರಕ್ಕೆ ಧನ್ಯವಾದಗಳು. ಮಾತ್ ಸಾಕು, ಯಾರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನಮ್ಮ ಇಲ್ಲಿ ಒಂದು ಟೀಮ್ ನಿಮ್ಮನ್ನ ನೋಡ್ತಾ ಇರುತ್ತೆ. ಸ್ವಲ್ಪ ಹಿಂದೆ ಇದ್ ಮಾಡ್ಕೊಡಿ. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅವ್ರಿಗೆ ನಾಯಕರ ಕಡೆಯಿಂದ ನಿಮಗೆ ಕೊಡ್ತೀವಿ. ಯಾರು ತಗೊಳ್ತೀರಾ ಬರೋ 3 ಜನಕ್ಕೆ ಹೇಳ್ತಾ ಇದ್ದಾರೆ. ಅನುಚೇತ್ ಅವರು ನಮ್ಮ ಜಂಟಿ ಪೊಲೀಸ್ ಆಯುಕ್ತರು, ಅವರು ಸಹ ಬರ್ತಾ ಇದ್ದಾರೆ. ಹಾಗಾದ್ರೆ ರೆಡಿ ಮಾಡಿ, ಕುಡಿದ್ಬಿಟ್ಟು ಕೂತ್ಕೊಂಡ್ರೆ ಬಹುಮಾನ ಕೊಡಲ್ಲ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿರ್ಬೇಕು. ಅದನ್ನ ನೋಡಿ ಕಡೆಯಲ್ಲಿ ಅವ್ರಿಗೆ ಹೇಳಕ್ಕಾಗಲ್ಲ, ನಮ್ಮ ಕಮಿಷನರ್ ಅವ್ರ ಕಡೆಯಿಂದನೇ ಅವ್ರಿಗೊಂದು ಒಳ್ಳೆ ಬಹುಮಾನ ಕೊಡಕ್ಕೆ ಸ್ಟಾರ್ಟ್ ಮಾಡಿ. ಹೋರಾಟಗಾರರು ಬಹಳ ಅವ್ರ ಮೇಲೆ ಅಪಾರವಾದ ಅಭಿಮಾನ ಇದೆ. ಎಲ್ಲ ಕನ್ನಡ ಹೋರಾಟಗಾರರಿಗೆ ಒಂದ್ಸಲ, ವಿಜಯಲಕ್ಷ್ಮಿ ಅವ್ರಿಗೆ ಒಂದ್ಸಲ. ನಮ್ಮ ನಟರುಗಳನ್ನ ನಾವು ಮರೆಯೋದು ಬೇಡ. ಅವಾಗಲೇ ನೀವು ಹೇಳ್ತಾರೆ, ನಾನು ಹೇಳಲೇಬೇಕು ಅದನ್ನ. ಆಹಾ, ಎಷ್ಟು ಚೆನ್ನಾಗಿ ಕಾಣ್ತಾರೆ ನಮ್ಮ ಅಪ್ಪು ಬಾಸು. ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಅವ್ರಿಗೆ, ದೀಪ್ ಬಾಸ್ ಅವ್ರಿಗೆ, ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ, ನಾವು ಮರೆಯೋ ಹಾಗೆ ಇಲ್ಲ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ, ನಾವೆಲ್ಲರ ಪ್ರೀತಿಯ ರೆಬೆಲ್ ಸ್ಟಾರ್ ಅಂಬರೀಶ್ ಅವರಿಗೆ. ನಿಜವಾಗ್ಲೂ ಯಾವ್ಯಾವ್ದೋ ನೀವು ಹೋಗ್ತೀರಾ, ಯಾವ್ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೇಟಸ್ ಹಾಕ್ತೀರಾ, ಇದನ್ನ ಹಾಕಿ ನೋಡೋಣ. ಇದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ಗೆ ಎಲ್ಲ ಅಭಿಮಾನಿಗಳು ಇದ್ದೀರಲ್ಲ, ಯಾರು ಹುಚ್ಚ ಬೇಕು. ನಮ್ಮ ಆಟೋ ರಾಜ ಶಂಕರಣ್ಣ ಅವ್ರಿಗೆ, ಕಾಮಿಡಿ ಕಿಂಗ್ ಜಗಣ್ಣ ಅವ್ರಿಗೆ, ಬಂದ್ಬಿಟ್ಟು ಬಹಳ ಖುಷಿ ಆಗೋದು.
ಸೊ ಇವತ್ತು ಒಳ್ಳೆ ಡಿಜೆಗಳನ್ನ ಕರೆಸಿದ್ದಾರೆ, ಬರೀ ಕನ್ನಡದ ಹಾಡುಗಳನ್ನ ಹಾಕ್ತಿದ್ದಾರೆ. ಇಲ್ಲಿ ನಿಂತಿರೋರು, ಒಳ್ಳೆ ನಿಂತಿರೋರು ಎಲ್ಲರೂ ಡ್ಯಾನ್ಸ್ ಮಾಡ್ಬೋದು. ಟ್ರಾಫಿಕ್ ಪೊಲೀಸ್ ಅವರು ಡ್ಯಾನ್ಸ್ ಮಾಡ್ಬೋದು. ನೀವು ಬೇಕಾದ್ರೆ ಹಂಗೆ ಡ್ಯಾನ್ಸ್ ಮಾಡ್ಕೊಳ್ಳಿ. ಅದು ಹೋಗಮ್ಮ ಹಂಗೆ ಡ್ಯಾನ್ಸ್ ಮಾಡಿ, ಏನು ಬೇಕಾಗಿಲ್ಲ. ಇನ್ನೊಂದು ಮೈಕೋಡಿ ದಯವಿಟ್ಟು. ಓಕೆ, ಈಗ ನಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಬಂದಿದ್ದಾರೆ. ಬನ್ನಿ ಜೋರಾದ ಚಪ್ಪಾಳೆ. ಈ ತರ ವೇದಿಕೆಯಲ್ಲಿ, ಈ ತರ ಏರಿಯಾದಲ್ಲಿ, ಈ ಒಂದು ಸನ್ನಿವೇಶದಲ್ಲಿ ಈ ತರ ಏರಿಯಾ ಅನ್ನೋದಿಲ್ಲ, ಏರಿಯಾ ಅಲ್ಲ, ಇಡೀ ಪ್ರಪಂಚನೇ ನಮ್ಮದು. ಏರಿಯಾ ಅಂದ್ರೆ ಏರಿ, ಹಾರ್ಟ್ ಆಫ್ ದ ಸಿಟಿ. ಇದು ಕರ್ನಾಟಕದ ಒಂದು ಹೃದಯ ಭಾಗ. ಇದು ನಮ್ಮದಿದೆ ಯಾವತ್ತಿದ್ರು, ಅವತ್ತಿಂದ ಇವತ್ತವರೆಗೂ ನಮ್ಮದೇ, ಮುಂದೇನೋ ನಮ್ಮದೇ ಆಗಿರುತ್ತೆ. ಇಡೀ ಪ್ರಪಂಚನೇ ನಮ್ದು, ಕನ್ನಡಿಗರದು. ಯಾಕಂದ್ರೆ ಕನ್ನಡಿಗರು ಇರದೇ ಇರೋ ಜಾಗನೇ ಇಲ್ಲ. ಎಲ್ಲರೂ ಕನ್ನಡಿಗರು ಇರ್ತಾರೆ. ಕನ್ನಡದ ಕಂಪು ಎಲ್ಲ ಕಡೆ ಸೂಸ್ತಾ ಇರುತ್ತೆ. ನಿಜವಾಗ್ಲು ಈಗ ಇದೇ ಪ್ರೇಮ್ ಅವರಿಂದ ಎರಡು ಹಾಡು ಕೇಳಕ್ಕೆ ಇಷ್ಟಪಡ್ತೀವಿ. ಸಾಕಾಗಲ್ಲ, ಇನ್ನೂ ಸ್ವಲ್ಪ ಸೌಂಡ್ ಮಾಡಬೇಕು. ಪ್ರೀತಿಯಿಂದ ಪ್ರೇಮ್ ಅನ್ಬೇಕು, ಅವಾಗ ಆಡ್ತಾರೆ. ಒಂದು ಜಾಸ್ತಿನೇ ಪ್ರೀತಿಯಿಂದ ಕೊಡ್ತಾರೆ. ಯಾವ ಕಳ್ಳಿ? ಮೂರಕ್ಕೂ ಕಳ್ಳಿ. ಬರಬೇಕು. ಬಂದು ಇನ್ನೊಂದು ಚೌಕ್ ಪ್ರೇಮ್ ಅವರಿಗೆ ನಮ್ಮ ರೂಪೇಶ್ ರಾಜನ್ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀರಿ. Bro, please.
ಕನ್ನಡಕ್ಕೆ ಯಾವತ್ತೂ ಒಂದು ಕೈ ಮುಂದೆನೆ. ಅದ್ರ ಬಗ್ಗೆ ಯಾರಿಗೂ ಯಾವ ಥರ ಸಂಶಯ ಬೇಕಿಲ್ಲ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ನೆಲ, ಕನ್ನಡ ಮಣ್ಣು ಇವುಗಳನ್ನ ಯಾರು ಕೂಡ ಮುಟ್ಟಿ ತಟ್ಟಿ ಕೇಳೋ ಹಾಗೆ ನಾವು ಯಾವತ್ತೂ ಇರಬಾರ್ದು. ಅದರಲ್ಲಿ ನಮ್ಮನ್ನ ಯಾರಾದ್ರೂ ಬಂದು ಪಾಠ ಹೇಳ್ಕೊಡೋ ತರ ಕೂಡ ನಾವು ಇಟ್ಕೋಬಾರ್ದು. ನಾವೇ ಎಲ್ರಿಗೂ ಪಾಠ ಹೇಳ್ಕೊಡೋರು ಆಗ್ಬೇಕು. ಇದೀಗ ತಾನೇ ನಮ್ಮ ಯೋಧರಿಗೆ ಒಂದು ವಿಶೇಷವಾದ ಸನ್ಮಾನ ಮಾಡಿ ಅವರು ಡ್ಯಾನ್ಸ್ ಮಾಡ್ತೀನಿ ಅನ್ಬೇಕಾದ್ರೆ ನಾವು ನೀವು ಮಾಡ್ಲಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಹಾಗಾಗಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಆ ಸನ್ಮಾನ ಮಾಡಿ ಡ್ಯಾನ್ಸ್ ಮಾಡಿ ಸನ್ಮಾನ ಜೊತೆಗೆ ಬಂದು ನಾವು ನಿಜಕ್ಕೂ ಇವ್ರಿಗೊಂದು ಜೋರ ಚಪ್ಪಾಳೆ ಕೊಡಬೇಕು. ಇವರು ಶೆಟ್ಟರ್
Hey!